Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th and BComನ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದಿ ಇಂಡಿವಿಜುವಲ್ ಫೈಲಿಂಗ್ ಆಫ್ ITAS ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಈ ಒಂದು ಸಬ್ಜೆಕ್ಟಲ್ಲಿ ನಾನು ಚಾಪ್ಟರ್ 1ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಯಾವುದು ಅಂದರೆ ಅಸೆಸ್ಮೆಂಟ್ ಆಫ್ ಫರ್ಮ್ ಅನ್ನೋದು. ಸೊ ಇದು ಪಾರ್ಟ್ 4 ವಿಡಿಯೋ ಆಗಿದೆ. ಆಲ್ರೆಡಿ ಪಾರ್ಟ್ 1 to 3 ವಿಡಿಯೋಸ್ ಬಂದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ವ ನೋಡಿಲ್ವೋ ಅವರೆಲ್ಲ ಪ್ಲೀಸ್ ಆ ವಿಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ 4 ಮಾರ್ಕ್ಸ್ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆನಾ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಫಾರ್ಮ್ಯಾಟ್ನ ಎಕ್ಸ್ಪ್ಲೈನ್ ಮಾಡಿದ್ದೆ, ಅಪ್ ಟು 5 ಸ್ಟೆಪ್ಸ್ವರೆಗೂ ಫಾರ್ಮ್ಯಾಟ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ 4 ಮಾರ್ಕ್ಸ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ನ ಕೊಡ್ತಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ನೀವು ಕ್ವಶನ್ನ ನೋಡಿದ್ರೆ ಕ್ಯಾಲ್ಕುಲೇಟ್ ದ ಅಲೋಯಬಲ್ ರೆಮ್ಯುನರೇಷನ್ ಟು ದಿ ವರ್ಕಿಂಗ್ ಪಾರ್ಟ್ನರ್ಸ್ ನೆಟ್ ಪ್ರಾಫಿಟ್ ಆಸ್ ಪರ್ 1,35,000 ಆಫ್ಟರ್ ಡಿಡಕ್ಷನ್, ಸ್ಯಾಲ್ರಿ ಟು ಅ ಪಾರ್ಟ್ನರ್ 1,25,000, ಕಮಿಷನ್ ಟು ದ ಪಾರ್ಟ್ನರ್ 1 lakh, ಬೋನಸ್ ಟು ದಿ ಪಾರ್ಟ್ನರ್ 25,000 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಿಮಗೆ ಅಪ್ ಟು ಅಲೋಯಬಲ್ ರೆಮ್ಯುನರೇಷನ್ವರೆಗೂ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಲೋಯಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಎಷ್ಟು ಸ್ಟೆಪ್ಸ್ ಅಂದರೆ ಅಪ್ ಟು ಸ್ಟೆಪ್ 2ವರೆಗೂ ಮಾತ್ರ ಅಲೋಯಬಲ್ ರೆಮ್ಯುನರೇಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ, ಟು ದಿ ವರ್ಕಿಂಗ್ ಪಾರ್ಟ್ನರ್. ಸೊ ನೀವು ಯಾವಾಗಲೇ ಒಂದು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂದರೆ ಯಾವಾಗಲೂ ನೀವು ವರ್ಕಿಂಗ್ ಪಾರ್ಟ್ನರ್ಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದರೆ ಆರಾಮ್ಸೆ ಕ್ಯಾಲ್ಕುಲೇಷನ್ ಆಗುತ್ತೆ. ಒಂದೊಂದು ಸತಿ ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಏನಾದ್ರು ಕೊಟ್ಟರು, ಇವಾಗ ABC ಅನ್ನೋ 3 ಪರ್ಸನ್ಸ್ನ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಈ 3% C ಒಬ್ಬ ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂದರೆ ಇವರಿಬ್ಬರು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಸ್ಟೆಪ್ಸಲ್ಲಿ ವೇರಿಯೇಷನ್ ಬರುತ್ತೆ. ಓಕೆನಾ, ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ವೇರಿಯೇಷನ್ಸ್ ಕೊಡ್ತಾರೆ ಅಂತ ಹೇಳಿ. ಸೊ ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಬಂದುಬಿಟ್ಟು 1,35,000 ಹೇಳಿದ್ದಾರೆ. ಆಫ್ಟರ್ ಡಿಡಕ್ಷನ್ ಎಲ್ಲ ಆದಮೇಲೆ 1,35,000 ನೆಟ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಟು ಅ ಪಾರ್ಟ್ನರ್ ಅಂದರೆ ಇಲ್ಲಿ ಒಬ್ಬ ಪಾರ್ಟ್ನರ್ ಇರೋ ರೀಸನಿಂದ ಒಬ್ಬರು ಸ್ಯಾಲ್ರಿನ ಮಾತ್ರ ಕೊಟ್ಟಿದ್ದಾರೆ. ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು ಅಥವಾ ಬೋನಸ್ ಆಗಿರ್ಬೋದು, ಇಷ್ಟನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ರೆಮ್ಯುನರೇಷನ್ ಟು ದಿ ಪಾರ್ಟ್ನರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಸೊ ಸ್ಯಾಲ್ರಿ ಬಂದ್ಬಿಟ್ಟು 1,25,000, ಕಮಿಷನ್ ಬಂದ್ಬಿಟ್ಟು 1 lakh, ಬೋನಸ್ ಎಷ್ಟು ಅಂದರೆ 25,000. ಇಷ್ಟು ನಮಗೆ ಕೊಟ್ಟಿರುವಂಥ ಒಂದು ಕ್ವಶನ್ ಆಗಿದೆ. ಸೊ ಈ ಒಂದು ಕ್ವಶನ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ಸಲ್ಲಿ ಅಪ್ ಟು 2 ಸ್ಟೆಪ್ಸ್ ಅಷ್ಟೇ ನೀವು ಸಾಲ್ವ್ ಮಾಡೋದು, ಇನ್ ರಿಮೈನಿಂಗ್ ಸ್ಟೆಪ್ಸ್ನ ನೀವು ಸಾಲ್ವ್ ಮಾಡಲ್ಲ. ಸೊ ಇವಾಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ, ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ, ಯಾವಾಗ ನಾನು ಒಂದು ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ನೋ ಈ ಫಾರ್ಮೆಟಲ್ಲೇ ಹೇಳಿದೆ ಏನು ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಫಾರ್ಮೇಷನ್ ಆಫ್ ಬುಕ್ ಪ್ರಾಫಿಟ್ನ ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದೆ. ಸೊ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ನ ತಗೊಳ್ತೀವಿ, ಅದಕ್ಕೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ನ ಅಥವಾ ರೆಮ್ಯುನರೇಷನು ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಷ್ಟನ್ನು ಆ್ಯಡ್ ಮಾಡ್ತೀವಿ ಆ್ಯಂಡ್ ರಿಮೈನಿಂಗ್ನ ಮೈನಸ್ ಮಾಡ್ತೀವಿ ಅಂತ ಹೇಳಿದೆ ಅಲ್ಲ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ತಗೋಬೇಕು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ಸೊ ಬುಕ್ ಪ್ರಾಫಿಟ್ಗೆ ನಿಮಗೆ ಮೇನ್ ಬೇಕಾಗಿರೋದು 2 ಕಾಲಮ್ಸ್ನ ಹಾಕೊಳ್ತೀರಾ. ಫಸ್ಟ್ ನೀವೇನು ತಗೋಬೇಕು ಅಂದರೆ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟಿದೆ ಅಂದರೆ 1,35,000 rupees ಇದೆ. ಅದನ್ನು ಆಸ್ ಇಟ್ ಈಸ್ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಬೇಕಾಗುತ್ತೆ. ನಮಗೆ ಕೊಟ್ಟಿರೋದೇನು ಸ್ಯಾಲ್ರಿ, ಕಮಿಷನ್, ಬೋನಸ್, ಇಷ್ಟು ಯಾವ ಬೇಸಿಸ್ ಮೇಲೆ ಬರುತ್ತೆ ಅಂದರೆ ರೆಮ್ಯುನರೇಷನ್ ಆಫ್ ದಿ ಎಂಪ್ಲಾಯಿ ಬೇಸಿಸ್ ಮೇಲೆ ಇಷ್ಟು ಐಟಮ್ಸ್ ಬರುತ್ತಲ್ವಾ. ಸೊ ಅದಕ್ಕೆ ಆ್ಯಡ್ ರೆಮ್ಯುನರೇಷನ್ ಟು ದಿ ಪಾರ್ಟ್ನರ್ಸ್. ಸೊ ರೆಮ್ಯುನರೇಷನ್ ಯಾವ್ದು ಕೊಟ್ಟಿದ್ದಾರೆ, ಸ್ಯಾಲ್ರಿ 1,25,000, ಬೋನಸ್ 25,000, ಕಮಿಷನ್ 1 lakh rupees ಕೊಟ್ಟಿದ್ದಾರೆ. ಇಷ್ಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಸೊ ಔಟರ್ ಕಾಲಮ್ಗೆ ಹಾಕೊಂಡ್ಮೇಲೆ ಬೇರೆ ಏನಾದ್ರು ಐಟಮ್ಸ್ ಮಿಸ್ ಆಗಿದೆಯಾ ಅಂತ ಹೇಳಿ ಒಂದ್ಸತಿ ನೋಡಿ. ಬಟ್ ಇಲ್ಲಿ ಏನು ಬೇರೆ ಐಟಮ್ಸ್ ಇಲ್ಲದೆ ಇರೋ ರೀಸನ್ಗೆ ಇಲ್ಲೇ ಟೋಟಲ್ನ ಮಾಡ್ಕೋಬೇಕಾಗುತ್ತೆ. ಮೈನಸ್ ರಿಲೇಟೆಡ್ ಐಟಮ್ಸು ಕೂಡ ನಮ್ಗೆ ಇಲ್ಲಿ ಏನೂ ಇಲ್ಲ. ಸೊ ಅದಕ್ಕೆ ಮೈನಸ್ನ ಕೂಡ ನಿಲ್ ಹಾಕ್ತೀವಿ. ಬುಕ್ ಪ್ರಾಫಿಟ್ ಏನಾಗುತ್ತೆ ಅಂದರೆ ನಮ್ಗೆ ಇಲ್ಲಿ ಏನು ಆನ್ಸರ್ ಬಂದಿರುತ್ತೋ ಅದೇ ಆನ್ಸರ್ನ ನಾವು ಬುಕ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇದು ಸ್ಟೆಪ್ 1 ಆಗಿದೆ. ಸೊ ಸ್ಟೆಪ್ 1ಗೆ ಇಷ್ಟು ಐಟಮ್ಸ್ ಕೊಟ್ಟಿರೋ ರೀಸನ್ನಿಂದ ಇಷ್ಟೇ ಹಾಕೊಳ್ತೀವಿ. ಎಕ್ಸ್ಟ್ರಾ ಏನಾದ್ರು ಕೊಟ್ಟಿದ್ರೆ
ಎಕ್ಸ್ಟ್ರಾ ಹಾಕಬೇಕಿತ್ತು, ಬಟ್ ಇಲ್ಲಿ ಏನು ಎಕ್ಸ್ಟ್ರಾ ಐಟಮ್ಸ್ ಇಲ್ಲ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇನ್ನು ಸ್ಟೆಪ್ 2 ಬಂದ್ಬಿಟ್ಟು ಅಲೋಯಬಲ್ ರೆಮ್ಯುನರೇಷನ್. ಸೊ ಅಲೋಯಬಲ್ ರೆಮ್ಯುನರೇಷನ್ ಈ ಫಾರ್ಮೆಟ್ನ ನೋಡೋದಾದ್ರೆ ಫಸ್ಟು ಫಾರ್ 3 lakh ಇಂಟು 90% ತಗೊಳ್ತೀರಾ. ಇದು ಕಾನ್ಸ್ಟೆಂಟ್ ಅಂತ ಹೇಳಿದೆ ನಾನು. ಸೊ ನೋಡಿ ಇಲ್ಲಿ 3 lakh ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಇಲ್ಲಿ ನೋಡಬೇಕಾಗುತ್ತೆ ನೀವು. ಇಲ್ಲಿ ಅಮೌಂಟ್ ಎಷ್ಟು ಬಂದಿದೆ? 3,85,000 ರೂಪೀಸ್ ಬಂದಿದೆ. 3 lakh ಜಾಸ್ತಿನೇ ಅಲ್ವಾ ಬಂದಿರೋದು. ಅವಾಗ ಏನಾಗುತ್ತೆ ಅಂದರೆ ಈ ಫಾರ್ಮೆಟೇ ಕಾನ್ಸ್ಟೆಂಟ್ ಆಗಿ ಉಳಿಯುತ್ತೆ. 3 lakh ಇಂಟು 90% ಮಾಡಿದಾಗ 2,70,000 ಬರುತ್ತೆ. ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಇದು ಕಾನ್ಸ್ಟೆಂಟೇ ಇರುತ್ತೆ. ಇದು ಯಾವಾಗ ನೀವು ಮಾಡಿದ್ರು ಇದು ಕಾನ್ಸ್ಟೆಂಟು. 1,50,000 ಇವೆರಡಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನ ನಾವು ಬ್ಯಾಲೆನ್ಸ್ ತಗೊಳ್ತೀವಿ. ಬ್ಯಾಲೆನ್ಸ್ ಎಷ್ಟು? 2,70,000. ನೀವೇ ಕಂಪೇರ್ ಮಾಡಿ. 2,70,000 ಮತ್ತು 1,50,000 ಇವೆರಡಲ್ಲಿ ಯಾವ್ದು ಹೈಯೆಸ್ಟ್ ಇದೆ? 2,70,000 ಅಲ್ವಾ? ಅದನ್ನ ಟೋಟಲ್ ತಗೊಳ್ತೀರಾ. ಆನ್ ಬ್ಯಾಲೆನ್ಸ್ ಇಂಟು 60%. ಅಂದರೆ ಬ್ಯಾಲೆನ್ಸ್ನ ಯಾವ ರೀತಿ ನೀವು ಮೆಷರ್ ಮಾಡ್ತೀರಾ ಅಂದರೆ ಈಗ ನೋಡಿ, ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂದರೆ ಈ ಆ್ಯಡ್ ಮಾಡಿದ ಮೇಲೆ ನಿಮ್ಗೆ ಏನು ಅಮೌಂಟ್ ಬಂದಿರುತ್ತಲ್ವಾ, ಈ ಅಮೌಂಟ್ ಮೇಲೆ ಈ ಅಮೌಂಟಿಂದ 3 lakhನ ಮೈನಸ್ ಮಾಡಬೇಕಾಗುತ್ತೆ. 3,85,000 ಮೈನಸ್ 3 lakhನ ಮಾಡ್ಕೋಬೇಕಾಗುತ್ತೆ. ಅವಾಗ ನಿಮ್ಗೆ ಎಷ್ಟು ಬರುತ್ತೆ? 85,000 ಬರುತ್ತೆ. 85,000 ಇಂಟು 60%. ನೋಡಿ, ಈ ಅಮೌಂಟ್ ಏನಿದೆ 3 lakhನ ಮೈನಸ್ ಮಾಡಿದ್ರೆ 85,000 ಇಂಟು 60%ನ ಮಾಡಿದಾಗ ನಿಮಗೆ 51,000 ರೂಪೀಸ್ ಬರುತ್ತೆ. ಈ ಅಮೌಂಟ್ನ ನೀವು ಇಲ್ಲಿ ಏನು ನಿಮಗೆ ಟೋಟಲ್ ಸಿಕ್ಕಿರುತ್ತೋ ಆ ಒಂದು ಅಮೌಂಟ್ ಜೊತೆಗೆ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದಾಗ ನಿಮಗೆ ಸಿಗೋ ಅಮೌಂಟೇ ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್. ಎಷ್ಟು? 3,21,000 ರೂಪೀಸ್ ಸಿಕ್ಕಿದೆ. 2,70,000 ಪ್ಲಸ್ 51,000 ನೀವು ಆ್ಯಡ್ ಮಾಡಿದಾಗ 3,21,000 ರೂಪೀಸ್ ಸಿಗುತ್ತೆ. ಆರ್ ಆ್ಯಕ್ಚುಯಲ್ ರೆಮ್ಯುನರೇಷನ್, ಇವಾಗ ನೀವು ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಏನಿದೆ ಅದು ಅಥವಾ ಆ್ಯಕ್ಚುಯಲ್ ರೆಮ್ಯುನರೇಷನ್ ಇವೆರಡಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದನ್ನು ನಾವು ಅಲೋಯಬಲ್ ರೆಮ್ಯುನರೇಷನ್ ಅಂತ ಹೇಳಿ ಕರೆಯೋದಲ್ವಾ. ಸೊ ಅದಕ್ಕೆ ನಾವು ಆ್ಯಕ್ಚುಯಲ್ ರೆಮ್ಯುನರೇಷನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ನಿಮ್ಮ ಹತ್ರ ಇರುವಂಥ ಒಂದು ಕಮಿಷನ್ನು, ಸ್ಯಾಲ್ರಿ, ಬೋನಸ್ ಟು ದಿ ಪಾರ್ಟ್ನರ್ಸ್ ಇಷ್ಟನ್ನ ಆ್ಯಡ್ ಮಾಡಬೇಕು. ಸೊ ನೋಡಿ, ಇಲ್ಲಿ ನಿಮ್ಗೆ ಕೊಟ್ಟಿರೋದು ಇಷ್ಟು ಐಟಮ್ಸ್. ಸೊ ಇದು ಟೋಟಲ್ ಎಷ್ಟಿದೆ ಅದನ್ನೇ ತೊಗೊಳ್ತೀರಾ. ಅಕಸ್ಮಾತ್ ನನ್ನ ಕ್ವಶನಲ್ಲಿ ಫುಲ್ ಐಟಮ್ಸ್ನೆಲ್ಲ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಅಂದರೆ ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗುತ್ತಲ್ವಾ. ಅವಾಗ ನೀವು ಇಷ್ಟು ಐಟಮ್ಸ್ನ ತಗೋಬೇಕು, ಇದು ಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ನ ತಗೋಬಾರ್ದು. ಓಕೆನಾ? ಸ್ಯಾಲ್ರಿ ಪ್ಲಸ್ ಬೋನಸ್ ಪ್ಲಸ್ ಕಮಿಷನ್ ಇಷ್ಟನ್ನ ಆ್ಯಡ್ ಮಾಡಿದಾಗ ನಿಮಗೆ ಸಿಗೋದೆಷ್ಟು? 2,50,000 ರೂಪೀಸ್ ಸಿಗುತ್ತೆ. ಈಗ ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಅಥವಾ ಆ್ಯಕ್ಚುಯಲ್ ರೆಮ್ಯುನರೇಷನ್ ಇವೆರಡಲ್ಲಿ ಯಾವುದು ಲೀಸ್ಟ್ ಇದೆ? ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಲ್ವಾ. ಆ್ಯಕ್ಚುಯಲ್ ರೆಮ್ಯುನರೇಷನ್ ಇರೋದೆಷ್ಟು? 2,50,000. ಅದನ್ನು ನಾವು ಅಲೋಯಬಲ್ ರೆಮ್ಯುನರೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇಷ್ಟು ಕೂಡ ಸ್ಟೆಪ್ 2 ಆನ್ಸರ್ ಆಗಿದೆ. ಸೊ ಇಲ್ಲಿಗೆ 4 ಮಾರ್ಕ್ಸ್ನ ಫಸ್ಟ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕ್ಸ್ ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.